ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೋ ಹುಚ್ಚ ಇದೆಲ್ಲ ಮಾಡ್ತೀಯ? ನಿಮ್ಮೆಲ್ಲರ ಪ್ರೀತಿ, ಜನರ ಅಭಿಮಾನ, ಆಶೀರ್ವಾದ ನನ್ನ ಮೇಲೆ ಇರುವಾಗ ನನ್ಗೇನು ಆಗಲ್ಲ ಕಣ. ಇನ್ಮೇಲೆ ಯಾವತ್ತೂ ಹೀಗೆಲ್ಲ ಮಾಡಬೇಡ. ಯಜಮಾನ್ರೆ, ಇದು ನನ್ನ ಖುಷಿ, ಇದೇ ನಂಗೆ ಸಂತೋಷ. ವೀರು, ಯಾಕಪ್ಪ ಅದನ್ನು ತಡಿತೀಯ? ನೀನು ನಿನ್ನ ದೊಡ್ಡ ಯಜಮಾನ್ರನ್ನ ಹೇಗೆ ನೋಡ್ತಿದ್ಯೋ ಹಾಗೆ ನಿನ್ನ ಅಳಿಯ ನಿನ್ನ ನೋಡ್ತಾ ಇದ್ದಾನಷ್ಟೇ. ಅಣ್ಣ, ನೀನು ಹೋಗಿ ರೆಡಿಯಾಗು. ಸುಬ್ಬು, ನೀನು ಡ್ರೆಸ್ ಚೇಂಜ್ ಮಾಡು, ನಾವು ಸ್ವಲ್ಪ ಹೊರಗಡೆ ಹೋಗ್ಬರ್ತೀವಿ. ಆಚೆನಾ? ಯಾಕೆ? ಬಾವಾ, ಇವತ್ತು ಅಕ್ಕಪಕ್ಕ ದೇವಸ್ಥಾನದಲ್ಲೆಲ್ಲ ಅನ್ನದಾನ ಇದೆ, ಅದನ್ನೇ ಹೋಗಿ ನೋಡ್ಕೊಂಡು ಬರ್ತೀವಿ. ಹಾಗೆ ಸಾವಿತ್ರಿ, ಅಡುಗೆ ಎಲ್ಲ ವ್ಯವಸ್ಥೆನೂ ಆಗಿದೆ, ಒಂಚೂರು ಗಮನ ಇರ್ಲಮ್ಮ. ಆಯ್ತಕ್ಕ. ಅಣ್ಣ, ನಾವು ಬರ್ತೀವಿ. ಸರಿನಪ್ಪ. ಅಕ್ಕ, ಎಲ್ರಿಗೂ ಬರಕ್ಕೆ ಹೇಳಿದ್ದೆ ತಾನೆ? ಅದೇ ಆ ಶ್ರೀವಲ್ಲಿ ಮನೆಯವರು. ಹೇಳಿದ್ದೀನಿ ವೀರು, ಅವ್ರು ಖಂಡಿತ ಬರಲೇಬೇಕಲ್ವಾ, ಬರ್ತಾರೆ. ಅಂದ ಹಾಗೆ ವೀರು, ನಿನಗೆ ಇವತ್ತು ಯಾರು ಫಸ್ಟ್ ವಿಶ್ ಮಾಡಿದ್ದು? ಇಲ್ಲಿ ನೀವೇ. ಯಜಮಾನ್ರೆ, ಶ್ರಾವಣಿ ಮೇಡಮು ಪ್ರತಿ ವರ್ಷದಂಗೆ ಈ ಸಲಿನೂ 12 ಗಂಟೆಗೆ ಹ್ಯಾಪಿ ಬರ್ತ್ಡೇ ಅಂತ ಮೆಸೇಜ್ ಕಳಿಸಿದ್ದಾರೆ. ಇವತ್ತಲ್ಲಿ ಏನು ಬೇಕಿದ್ರೂ ನಡೀಬಹುದು. ಅಪ್ಪ ಯಾವ ನಿರ್ಧಾರದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇದೆ. ಪ್ರತಿ ವರ್ಷ ವಿಶ್ ಮಾಡೋ ಹಾಗೆ ಈ ವರ್ಷನೂ 12 ಗಂಟೆವರೆಗೂ ಕಾದಿದ್ದು ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ವಿಶ್ ಮಾಡಿದ್ದೀನಿ. ಅವರಿಗೆ ನನ್ನ ಮಗಳು ಅಲ್ಲದೆ ಇರಬಹುದು, ಆದರೆ ನನ್ನ ಮನ್ಸಿಗೆ ಗೊತ್ತು ಅವ್ರು ನನಗಪ್ಪನೇ. ಪ್ರತಿ ಸಲ ಮೆಸೇಜ್ ಕಳಿಸಿದಾಗ್ಲೂ ಥ್ಯಾಂಕ್ಸ್ ಅಂತ ರಿಪ್ಲೈ ಮಾಡ್ತಾ ಇದ್ರು. ಆಗ ಏನೋ ಒಂಥರ ಧೈರ್ಯ ಬರ್ತಾ ಇತ್ತು. ಆದ್ರೆ ಈ ಸಲ ಅವ್ರು ರಿಪ್ಲೈ ಕೂಡ ಮಾಡಲಿಲ್ಲ. ನಿಮ್ಗೆ ನನ್ನ ಮೇಲೆ ಅಷ್ಟೊಂದು ಸಿಟ್ಟಿದೆಯಾ ಅಪ್ಪ? ಅಪ್ಪ ಇವತ್ತು ಯಾವ ವಿಷಯದ ಬಗ್ಗೆ ಹೇಳ್ಬೋದು? ಅಲ್ಲಿ ಏನಾಗ್ಬೋದು? ಶ್ರಾವಣಿಮ್ಮ, ರೆಡಿನಾ? ಹೊರಡೋಣ ಬಾ. ರೆಡಿ. ಶ್ರಾವಣಿಮ್ಮ, ಏನಾಯ್ತು? ಏನಿಲ್ಲ ಮಾವ, ನಾವು ನಮ್ಮ ಜೀವನದಲ್ಲಿ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಆದ್ರೆ ಎಷ್ಟೋ ಸಲ ನಾವು ಆಸೆ ಪಟ್ಟಿರೋದೆಲ್ಲ ನಮಗ್ ಸಿಗಲ್ಲ ಅನ್ನೋ ಸತ್ಯ ನಮಗ್ ಗೊತ್ತಿದ್ದು ಇನ್ನೂ ಆಸೆ ಪಡ್ತಾನೆ ಇರ್ತೀವಿ. ಶ್ರಾವಣಿಮ್ಮ, ಜೀವನ ಅನ್ನೋದು ಆಕಾಶದಲ್ಲಿರೋ ಮೋಡಗಳಿದ್ದಾಗೆ. ನಾವು ಅದನ್ನು ಹೇಗೆ ನೋಡ್ತೀವೋ ಅದೇ ಆಕಾರದಲ್ಲಿ ಕಾಣ್ತೇವೆ. ಆನೆ ಅನ್ಕೊಂಡ್ರೆ ಆನೆ, ಮೊಲ ಅನ್ಕೊಂಡ್ರೆ ಮೊಲ, ಒಂದೊಂದ್ಸಲಿ ದೇವ್ರ ಹಾಗೆ, ಒಂದೊಂದ್ಸಲಿ ಭಯಾನಕವಾದ ಭೂತದಾಗೆ. ಆದರೆ ಯಾವ ಆಕಾರನೂ ಶಾಶ್ವತವಾಗಿ ಉಳಿಯಲ್ಲ. ನಮ್ಮ ಕಣ್ಣಿಗೆ ಕಾಣೋ ಆಕಾರದಲ್ಲಿ ಯಾವಾಗಲೂ ಮೋಡ ಇರುತ್ತೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಭ್ರಮೆ. ಜೀವನನೂ ಹಾಗೆ, ಇವತ್ತೊಂದು ರೀತಿ ಕಾಣುತ್ತೆ, ನಾಳೆ ಒಂದು ರೀತಿ ಕಾಣುತ್ತೆ.